ಮಾಡಿದ್ರು. ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸಹ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಅದ್ರ ಬಗ್ಗೆ ತಮ್ಮ ನೋಡಿ, ಅಲ್ಲಿ ಬೆಂಗಳೂರು ನಮ್ಮ ಭಾರತೀಯ ಜನತಾ ಅಧ್ಯಕ್ಷರು ಮತ್ತು ಕೆಲವು ನಾಯಕರು ಕೂಡಿ ಮಾಡೋದಲ್ಲ ಸ್ವಾಗತ ಇದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದಿಲ್ಲಿ ಮಠ ಹೈಕಮಾಂಡ್ ಮನವಿ ಮಾಡ್ಕೋತೇನೆ. ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಇದೆ. ಮೂಡ ಹಗರಣದ್ದು ಅದು ಆಗಿದ್ದು ಈಗಾಗಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆ ಆಗತ್ತದೆ. ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದಯಾತ್ರೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಇದು ಬರೀ ಮೈಸೂರು ಸೀಮಿತ ಮಾಡದೆ, ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದ್ರೆ ದೊಡ್ಡ ಜನಾಂಗ. ಅದು ಲಿಂಗಾಯತರು ನಂತರ ಮುಸ್ಲಿಂ ಲಿಂಗಾಯತ್ SC ನಂತರ ಬರೋದು ವಾಲ್ಮೀಕಿ, ಗುರು ವಾಲ್ಮೀಕಿ ಆಲ್ಮೋಸ್ಟ್ ಇಕ್ಕೊಳ್ಳೋದು ನಾವು. ಅದಕ್ಕೆ ಆ ಜನಾಂಗ ಮೋಸ ಮಾಡೋದಂತ ಸರ್ಕಾರದ ವಿರುದ್ಧ ಬರೇ ನಾವು ಸ್ವತಂತ್ರ ಗಲಾಟೆ ಮಾಡಿದ್ರೆ ಪಾದಯಾತ್ರೆ ಮಾಡ್ಬೇಕು. ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಂಡು, ಮತ್ತು ನಾನು ಈಗಾಗಲೇ ಭಾರತೀಯ ಜನತಾ ಪಕ್ಷ ದಿಲ್ಲಿಯ ಮಟ್ಟಿಗೆ ಪರ್ಮಿಷನ್ ಕೇಳಿದ್ದೇನೆ. ಇದಕ್ಕೆ ನಾನು ಮತ್ತು ಯತ್ನಾಳ್ ಕೂಡಿ ಕೆಲವೊಂದು ಶಾಸಕರು, ಕೆಲವು ಹಿರಿಯರು, ಶಾಸಕ ಕೆಲವೊಂದು ಹೆಸರು ಹೇಳೋದು ನನ್ನ ಹೆಸರು ಹೇಳಕ್ ಹೇಳಿದ್ದೇನೆ. ಯತ್ನಾಳ್ ಬಸವನಗೌಡ ಯತ್ನಾಳ್ ಇಬ್ಬರು ಕೂಡಿ ಕೂಡು ಸಂಗಮ ಬಳ್ಳಾರಿ ಪಾದಯಾತ್ರೆ ಮಾಡೋಕೆ ಮುಂದಿನದಲ್ಲಿ ಯೋಜನೆ ಇದೆ. ವಾಲ್ಮೀಕಿ ಆಗಿರ್ಬೋದು, SC ST ಅನುದಾನ ಗ್ಯಾರಂಟಿಗೆ ಏನ್ ಬಳಸ್ಯಾರಲ್ಲ ಅದನ್ನ ವಿಷಯ ಮುಂದಿಟ್ಕೊಂಡು ನಮ್ಮ ಅಧ್ಯಕ್ಷರ ಬಂದವರು ಬಹಳ ಚಲೋ ಅವ್ರು ಮಾಡಿದ್ರೆ ಎತ್ತಾಳು ನಾನು ಮಾಡ್ಬೇಕಂತ ಒಂದು ಈಗಾಗಲೇ ಹೈಕಮಾಂಡ್ ಒಂದು ಕೆಲವೊಂದು ನಾಯಕರು ನಮ್ಮ ತೆಲುಗು ಮನವಿ ಮಾಡ್ಕೊಂಡ ಸ್ವಲ್ಪ ತಡೀರಿ ವಿಚಾರ ಮಾಡಿ ಹೇಳ್ತು ಅಂದಾರ. ಅದಕ್ಕೆ ನಾವು ವೇಟ್ ಮಾಡತ್ತವ. ನಾವು ಅದಕ್ಕಿಂತ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡೋ ಬಹಳ ಸಂತೋಷ. ಯಾಕಂದ್ರೆ ನಮ್ಮ ಕೂಡು ಸಂಘ ಹತ್ರ ಕೂಡು ಸಂಘದಿಂದ ಬಳ್ಳಾರಿವರೆಗೆ ನಾನು ಯತ್ನಾಳು ಕೂಡಿ ಮತ್ತು ಇನ್ನೂ ಕೆಲವೊಂದು ಶಾಸಕರು, ಕೆಲವೊಂದು ಮುಖಂಡರು ಕೂಡಿ ಪಾದಯಾತ್ರೆ ಮಾಡ್ಬೇಕಂತ ಒಂದು ಯೋಚನೆ ಮಾಡಿದ್ರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ. ಅತಿ ಶೀಘ್ರದಲ್ಲಿ ನಾವೆಲ್ಲ ಕುಟ್ಕೊಂಡು ಒಂದು ಬೆಳಗಾವಿ ಮೀಟಿಂಗ್ ಮಾಡ್ಕೊಂಡು ಅತಿ ಶೀಘ್ರ ಪ್ರಾರಂಭ ಮಾಡ್ತೀವಿ. ಸರ್, ವಾಲ್ಮೀಕಿ ಹಗರಣಕ್ಕಿಂತ ಮೂಡ ಹಗರಣನ ಬಹಳ ಸೀರಿಯಸ್ ಆಗಿ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ ಬಿಜೆಪಿ ಅವರು ಅಂತ. ಯಾಕಂತಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ST ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದ್ ಬಿಟ್ಟು ಈಗೆಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ CM ಅವರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಬಹಳ ರೀತಿಯಲ್ಲಿ CM ಮಾಡಿ ಒಂದು ಮೂಡ ಹಗರಣ ಅದು ದೊಡ್ಡ ಸೀರಿಯಸ್ ಮ್ಯಾಟರ್. ಅದ್ರ ಬಗ್ಗೆ ಚಕಾರ ಹೆಚ್ಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮಾಡಿದೀವಿ, ಆದ್ರೆ ಅಷ್ಟು ಮಟ್ಟಿಗೆ ಬರಲಿಲ್ಲ. ಯಾಕೆ ಸರ್ಕಾರ ಬಹಳ ಮಂಡತನದಿಂದ ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು ನಮ್ಗೆ. ಯಾವುದೋ ಪಕ್ಷದ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು. ಬಟ್ ಇದು ನಡೆದಂತ ರೀತಿ ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತದೆ. ಯಾಕೆ ಅವ್ರ ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಇದು ಸರಿ ಅಲ್ಲ. ಅತಿ ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕು, ಮನವಿ ಮಾಡಬೇಕು. ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ, ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ. ಆ ರೀತಿ ಏನಾದ್ರೂ ಷಡ್ಯಂತ್ರ ನಡೆದಿದೆ? ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬೋದಲ್ಲ, ಆದ್ರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ಅದ್ರ ಬಗ್ಗೆ ಎಂಟ್ರಿ ಬರೋದಿಲ್ಲ. ಆದ್ರೆ ಅವ್ರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 135-136 ಹೇಳಬೇಕು ಸಿದ್ದರಾಮಯ್ಯ ಕಾರಣ. ಯಾರೋ ಎದುರಿಸ್ಕೊಂಡು CD ಶಿವ ನಂತರ ಮಾತಾಡ್ರೆ ಅಲ್ಲ. ಈಗ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವನ ಹೆಸರು ಮಹಾನಾಯಕಂದ್ರೆ ಅಂಬೇಡ್ಕರ್ ಹೆಸರು ಹಾಕಿರ್ತದೆ. ಮಹಾನಾಯಕನ ಅಂಬೇಡ್ಕರ್ ಹೆಸರು ಅವರು. CD ಶಿವ ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ CD ಶಿವ ಅಂತ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅಂತಕ್ಕಿಂತ ಸಿದ್ದರಾಮಯ್ಯ ಅವರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು. ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು ಒಂದು ನೋಡ್ಬೇಕು. ಕಾರಣ ಅವ್ರಿಗೇನ ಅವ್ರ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ನನ್ನ ತಿಳುವಳಿಕೆ ಅವರ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದು ಈ ಸಂದರ್ಭ. ಸರ್, ಈಗ ತಾವು ಒಂದು ಮಾತು ಹೇಳಿದ್ರಿ ಸರ್, ಈ ಏನ್ ಗೃಹಲಕ್ಷ್ಮಿ ಈ ಎಲೆಕ್ಷನ್ ಮುಖಾನ ಮಾತ್ರ ಇರುತ್ತೆ, ಅದಾದ ನಂತರ ಬಂದಾಗುತ್ತೆ ಅಂತ. ಈ ಕಳೆದ 2-3 ತಿಂಗಳಿಂದ ಅದು ಗೃಹಲಕ್ಷ್ಮಿ ದುಡ್ಡನ್ನ ಬರ್ತಾ ಇಲ್ಲ ನೋಡ್ರಿ. ಇದು ಮೊದಲೇ ಮಾತು. ಈ ಆಕ್ಚುಲಿ ಒಂದು ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಹೆಚ್ಚು ನಮ್ಮ ಬಿಜೆಪಿ ತಪ್ಪಿಗಾಗಿ ನಾವು ಸರ್ಕಾರ ಕಳ್ಕೊಂಡ್ರೆ
ಗ್ಯಾರಂಟಿ ಸ್ಕೀಮ್ಗಳು ಇದನ್ನೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಇದು ಪ್ರಣಾಳಿಕೆಯಿಂದ ಪಕ್ಷ ನಮ್ಮ ಬಿಜೆಪಿ ಪಕ್ಷದ ಕೆಲವೊಂದು ಸಮಸ್ಯೆಯಿಂದ ನಾವು ಕಳ್ಕೊಂಡಿದ್ದೀವಿ. ಆರಾಮಾಗಿ 120 ನಾವು ಬರ್ತಿರ್ತೀವಿ. ಅದು ಕಳ್ಕೊಂಡ್ರೆ ಈಗ ಪಕ್ಷ ವಿರೋಧ ಪಕ್ಷದ ಎಡೆಗುಂದದೆ ಆ ಪಕ್ಷ ಸಂಘಟನೆಗೆ ಹೆಚ್ಚು ಮತ ಕೊಡಬೇಕು. ಮತ್ತು ಈಗ ಮತ್ತೊಂದು ಸಲ ನಾನು ಭಾರತೀಯ ಜನತಾ ಪಕ್ಷದ ನಾಯಕರ ಮನೆ ಮಾಡ್ಕೋತೀನಿ. ಮೈಸೂರು ಪಾದಯಾತ್ರೆ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC/ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದಕ್ಕೆ ಅದಕ್ಕೆ ಹೋರಾಟ ಮಾಡಬೇಕು ಮನವಿ ಮಾಡ್ಕೋತೀನಿ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತೀನಿ. ನಾವು ಕೂಡಲ ಸಂಗಮದ ಬಸವಗೌಡ ಎತ್ತಾಳು, ನಾನು ಮತ್ತು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕೂಡಿಕೊಂಡು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದೆ. ಟೈಮ್ ನೋಡ್ತೇವೆ. ಯಾಕಂದ್ರೆ ನಮ್ಮ ಹೈಕಮಾಂಡ್ ನಾವು ರಾಷ್ಟ್ರೀಯ ಪಕ್ಷದ ಒಂದು ಪಕ್ಷದ ಹೇಗಿರುತ್ತೆ ಆ ಪ್ರಕಾರ ಕೆಲಸ ಮಾಡುವಂತ ನಾವು ಪಕ್ಷದ ಕಾರ್ಯಕರ್ತರು ಟೈಪ್ MLA ಪಕ್ಷದ ಒಂದು ಶಿಸ್ತ ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯ ವೇಟ್ ಮಾಡ್ತೇವೆ. ರಾಜ್ಯಾಧ್ಯಕ್ಷರ ಗಮನಕ್ಕೆ ರಾಜ್ಯಾಧ್ಯಕ್ಷ ನಾವು ಉದ್ಯೋಗ ಮಾತಾಡೋದಿಲ್ಲ. ನಾವು ಏನು ಹೈಕಮಾಂಡ್ ಮಾತಾಡ್ತೀವಿ. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.